ಪೆರಿಫೆರಲ್ ರಿಂಗ್ ರೋಡ್ ಯಾವ್ಯಾವ ಸರ್ವೆ ನಂಬರ್ ಮೇಲೆ ಹಾಸಿ ಹೋಗ್ತಾ ಇದೆ ಅಂತ ತಿಳ್ಕೊಬೇಕಂತ ಇದ್ರೆ ನೀವು ಕರೆಕ್ಟ್ ಆದ ವಿಡಿಯೋಗೆ ಬಂದಿದ್ದೀರಾ. ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಮ್ಮೇನಹಳ್ಳಿಯಿಂದ ಸೋಲ್ದೇವನಹಳ್ಳಿ ಚಿಕ್ಕಬಾಣಾವರವರೆಗೂ ಸರ್ವೆ ನಂಬರ್ ವೈಸು ಪೆರಿಫೆರಲ್ ರಿಂಗ್ ರೋಡು ಯಾವ್ಯಾವ ಸರ್ವೆ ನಂಬರ್ ಮೇಲೆ ಹಾಸಿ ಹೋಗ್ತಾ ಇದೆ ಅಂತ ಕ್ಲಿಯರಾಗಿ ತಿಳ್ಕೊಳ್ಳೋಣ. ಇದರಲ್ಲಿ ಬಸ್ ಡಿಪೋ ಎಲ್ಲೆಲ್ಲಿ ಬರುತ್ತೆ ಅನ್ನೋದಕ್ಕೆ ನಾನೊಂದು ಸ್ವಲ್ಪ ಕ್ಲಾರಿಫಿಕೇಷನ್ಸ್ನ ಕೊಡ್ತೀನಿ. ನೀವು ಈ ವಿಡಿಯೋದಲ್ಲಿ ತಮ್ಮೇನಹಳ್ಳಿ ಮತ್ತು ಸೋಲ್ದೇವನಹಳ್ಳಿ ಬಾರ್ಡರ್ನ ಈಗ ನೋಡ್ತಾ ಇದ್ದೀರಾ. ಬಾರ್ಡರ್ ಅಂದರೆ ಒಂದು ವಿಲೇಜ್ ಆಗ್ಬೋದು, ಏರಿಯಾ ಆಗ್ಬೋದು, ಅದ್ರ ಸ್ಟಾರ್ಟಿಂಗು ಎಂಡಿಂಗ್ ಪಾಯಿಂಟ್ನ ಬಾರ್ಡರ್ ಅಂತ. ತಮ್ಮೇನಹಳ್ಳಿ ಬಿಟ್ಟು ಸೋಲ್ದೇವನಹಳ್ಳಿಗೆ ಎಂಟ್ರಿ ಆದಾಗ ಸೋಲ್ದೇವನಹಳ್ಳಿ ಸರ್ವೆ ನಂಬರ್ಗೆ ಎಂಟ್ರಿ ಆಗುತ್ತೆ. ಇದನ್ನೇ ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ತಮ್ಮೇನಹಳ್ಳಿ ಸೋಲ್ದೇವನಹಳ್ಳಿ ಸರ್ವೆ ನಂಬರ್ಗೆ ಎಂಟ್ರಿ ಆದರೆ ಬರೀ ಆ ವಿಲೇಜ್ ಸರ್ವೆ ನಂಬರ್ ಅಷ್ಟೇ ಇನ್ಕ್ಲೂಡ್ ಆಗಿರುತ್ತೆ. ಪರ್ಟಿಕ್ಯುಲರ್ಲಿ ಆ ಸರ್ವೆ ನಂಬರ್ಗಳನ್ನ ಮಾತ್ರ ನೀವು ತಲೆಯಲ್ಲಿ ಇಟ್ಕೊಂಡು ನೋಡಿ. ಆ ಸರ್ವೆ ನಂಬರ್ ಆಗ್ಬೋದು, ಆ ವಿಲೇಜ್ ಬೌಂಡ್ರಿ ಆಗ್ಬೋದು, ಅದನ್ನ ಬಿಟ್ಟು ಹೊರಗಡೆ ವಿಲೇಜ್ ಬೌಂಡ್ರಿ ಇರುತ್ತೆ. ಎಕ್ಸಾಂಪಲ್ ಈಗ ಸಾಸ್ವೆಘಟ್ಟ ಇರ್ಬೋದು. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಸಾಸ್ವೆಘಟ್ಟ ಮತ್ತು ಸೋಲ್ದೇವನಹಳ್ಳಿ ಎರಡು ಪಕ್ಕದಲ್ಲಿರೋ ವಿಲೇಜಸ್ಸು. ನೋಡೋದಕ್ಕೆ ಎರಡು ಒಂದಾಗಿದ್ರು ಆದರೆ ವಿಲೇಜ್ ಬೌಂಡ್ರೀಸು ಸಪ್ರೇಟ್ ಬರುತ್ತೆ. ಸೋಲ್ದೇವನಹಳ್ಳಿಗೆ ಬೇರೆ ವಿಲೇಜ್ ಬೌಂಡ್ರಿ ಬರುತ್ತೆ, ಸಾಸ್ವೆಘಟ್ಟಕ್ಕೇ ಬೇರೆ ವಿಲೇಜ್ ಬೌಂಡ್ರಿ ಬರುತ್ತೆ. ಇವಾಗ ಸಾಸ್ವೆಘಟ್ಟದಲ್ಲಿ 1/2 ಇರ್ಬೋದು. ಸೋಲ್ದೇವನಹಳ್ಳಿಗೆ ವಿಲೇಜ್ ಬೌಂಡ್ರಿಗೆ ಎಂಟ್ರಿ ಆದರೆ ಸೋಲ್ದೇವನಹಳ್ಳಿಲಿರೋ 1/2 ಸರ್ವೆ ನಂಬರ್ ಸೋಲ್ದೇವನಹಳ್ಳಿಗೆ ಸೇರ್ಕೊಳ್ಳುತ್ತೆ. ಈಗ ಸೋಲ್ದೇವನಹಳ್ಳಿ ಮೇಲೆ ಹಾಸಿ ಪೆರಿಫೆರಲ್ ರಿಂಗ್ ರೋಡ್ ಹೋಗಿದೆ. ಆ ಸರ್ವೆ ನಂಬರ್ಗಳನ್ನ ನೀವು ನೋಡ್ಬೋದು. ನಿಮಗೆ ಒಂದು ವೇಳೆ ಭಯ ಇರುತ್ತೆ, ಏನು ಅಂದರೆ ನಮ್ಮದು ಸಾಸ್ವೆಘಟ್ಟದಲ್ಲಿ ಪ್ರಾಪರ್ಟಿ ಇದೆ, ಸೋಲ್ದೇವನಹಳ್ಳಿನೂ ಪಕ್ಕದಲ್ಲೇ ಇದೆಯಲ್ಲ, ನಮ್ಮದು ಹೋಗ್ಬಿಡುತ್ತಾ, ಹೆಸರುಘಟ್ಟದವರೆಗೂ ಬಂದ್ಬಿಡುತ್ತಾ ಅಂತ ಭಯ ಇರುತ್ತೆ. ಆ ಥರ ಭಯ ಬೀಳಕ್ಕೆ ಹೋಗಬೇಡಿ. ಆ ವಿಲೇಜ್ ಲಿಮಿಟಲ್ಲೇ ಸರ್ವೆ ನಂಬರ್ ಮೇಲೆ ಹಾಸಿ ಹೋಗಿದೆ ಪೆರಿಫೆರಲ್ ರಿಂಗ್ ರೋಡ್ ಅಂದರೆ ಆ ವಿಲೇಜಲ್ಲೇ ಹೋಗುತ್ತೆ. ಅದನ್ನು ಬಿಟ್ಟು ತುಂಬ ದೂರದಲ್ಲಿರೋ ಸರ್ವೆ ನಂಬರ್ಗಳಿಗೆ ಬರಲ್ಲ. ಅದು ಆ ರೀತಿ ಒಂದು ವಿಲೇಜಿಂದ ಇನ್ನೊಂದು ವಿಲೇಜಿಗೆ ಸಡನ್ನಾಗಿ ಶಿಫ್ಟ್ ಯಾಕಾಗಲ್ಲ ಅಂದರೆ, ಅವರು ಒಂದು ಬಜೆಟ್ ಇಟ್ಕೊಂಡು ಆ ರೋಡ್ನ ಪ್ಲ್ಯಾನ್ ಮಾಡಿರ್ತಾರೆ. ಆ ಥರ ಅವ್ರೇನಾದರೂ ಒಂದು ವೇಳೆ ಪ್ಲ್ಯಾನ್ನ ಬಿಟ್ಟು ಹೊರಗಡೆ ಆ ಥರ ಸುತ್ತಾಕೊಂಡು ಎಕ್ಸ್ಟ್ರಾ ಸರ್ವೆ ನಂಬರ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಬಿಟ್ರೆ ಆ ರೋಡಿನ ಕನ್ಸ್ಟ್ರಕ್ಷನ್ ಕಾಸ್ಟು ಫಸ್ಟಿಗಿಂತನೂ ತುಂಬ ಜಾಸ್ತಿ ಆಗುತ್ತೆ. ಕಮ್ಮಿ ಅಂತೂ ಆಗಲ್ಲ, ಜಾಸ್ತಿ ಆಗುತ್ತೆ. ಹಾಗಾಗಿ ವಿನಾಕಾರಣ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆ ಸರ್ವೆ ನಂಬರ್ಗಳು ಸುತ್ತಮುತ್ತ ಇರೋ ಸರ್ವೆ ನಂಬರ್ಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಷ್ಟೇ. ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಡಿವಿಯೇಷನ್ಸ್ ಆಗ್ಬೋದು, ಅದನ್ನು ಬಿಟ್ಟು ಜಾಸ್ತಿ ಆಗಲ್ಲ. ಹಾಗಾಗಿ ಆ ಎಲ್ಲ ಸರ್ವೆ ನಂಬರ್ಗಳನ್ನು ಕ್ಲೀನಾಗೆ ತೋರಿಸಿದ್ದಾರೆ. ನಾನು ಫಸ್ಟ್ ತೋರಿಸಿರೋ PDF ಅಲ್ಲಿ. ಬಸ್ ಡಿಪೋ ಆಗಲಿ, ಟ್ರಕ್ ಟರ್ಮಿನಲ್ ಆಗಲಿ, ಸೋಲ್ದೇವನಹಳ್ಳಿ ಮತ್ತು ತಮ್ಮೇನಹಳ್ಳಿ ಹತ್ರ ಯಾವುದ್ರೂ ಡೀಟೇಲ್ಸ್ ಇಲ್ಲ. ಆದರೆ ಕುದುರೆಗೆರೆಯಲ್ಲಿದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ.